ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಸೊ ನಾವಿವತ್ತು ಕನ್ನಡ ವ್ಯಾಕರಣ. ಈ ಕನ್ನಡ ವ್ಯಾಕರಣದಲ್ಲಿ ತತ್ಸಮ ಮತ್ತು ತದ್ಭವ ರೂಪಗಳ ಬಗ್ಗೆ ನೋಡೋಣ. ತತ್ಸಮ ಮತ್ತು ತದ್ಭವ ರೂಪಗಳು. ಇಲ್ಲಿ ತತ್ಸಮ, ತತ್ ಎಂದರೆ ಅದಕ್ಕೆ ಸಮ, ಸಮ ಅಂದರೆ ಸಮಾನ ಎಂದರ್ಥ. ಹಾಗಾಗಿ ತತ್ಸಮ ಎನ್ನುವುದೇನಾಗಿರ್ತದೆ ಅಂತಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು. ಇಲ್ಲಿ ವಿವರವಾಗಿ ನೋಡೋದಾದರೆ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ನೇರವಾಗಿ ಬಂದ ಶಬ್ದಗಳಿಗೆ ನಾವು ತತ್ಸಮ ಎಂದು ಕರೆಯುತ್ತೇವೆ. ಅಂತಂದರೆ ತತ್ಸಮ ಅಂದರೆ ಅದಕ್ಕೆ ಸಮ, ಸಮ ಎಂದರೆ ಸಮಾನ ಎಂದರ್ಥ. ತತ್ಸಮ ಅಂತಂದರೆ ಒಟ್ಟಾರೆಯಾಗಿ ಸಂಸ್ಕೃತಕ್ಕೆ ಸಮಾನವಾದದ್ದು ಎಂದರ್ಥ. ಇಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರ್ತಕ್ಕಂಥ ಶಬ್ದಗಳು ಯಾವುದೇ ಬದಲಾವಣೆಯನ್ನು ಹೊಂದಲಾರ್ದೇನೆ ನೇರವಾಗಿ ಬಂದ ಶಬ್ದಗಳಿಗೆ ನಾವು ತತ್ಸಮ ಅಂಥೇಳಿ ಕರಿತೇವೆ. ಇಲ್ಲಿ ಉದಾಹರಣೆ ನೋಡೋದಾದರೆ ಆಕಾಶ, ರಾಮ, ಸೋಮ, ಗೃಹ, ಶುಕ್ರ, ಚಂದ್ರ, ಶ್ರುತಿ, ಕೀರ್ತಿ, ಅಕ್ಷರ, ಉದ್ಯೋಗ, ಕಾವ್ಯ ಮುಂತಾದವುಗಳು. ಅಂತಂದರೆ ತತ್ಸಮ ಅಂದರೆ ಎಷ್ಟೇ ನೆನಪಿಟ್ಕೊಳ್ಬೇಕು, ಇದು ಸಂಸ್ಕೃತಕ್ಕೆ ಸಮಾನವಾದದ್ದು. ಇಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ಏನಾಗ್ತವೆ ಅಂತಂದರೆ ನೇರವಾಗಿ ಬರ್ತಕ್ಕಂಥ ಶಬ್ದಗಳಿಗೆ ನಾವು ತತ್ಸಮ ಅಂಥೇಳಿ ಕರೀತೇವೆ. ಇವಾಗ ತದ್ಭವ. ತತ್ ಎಂದರೆ ಅದರಿಂದ, ಅಂತಂದರೆ ಯಾವುದರಿಂದ, ಸಂಸ್ಕೃತದಿಂದ. ಭವ ಎಂದರೆ ಹುಟ್ಟಿದ, ಅಂತಂದರೆ ಒಟ್ಟಾರೆಯಾಗಿ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ. ಅಂತಂದರೆ ಇಲ್ಲಿ ವಿವರವಾಗಿ ನೋಡುವಾಗ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಶಬ್ದಗಳಿಗೆ ತದ್ಭವ ಎಂದು ಕರೆಯುತ್ತೇವೆ. ಅಂತಂದರೆ ಇಲ್ಲಿ ಏನಾಗ್ತದೆ, ಅದರ ವಿರುದ್ಧ ನೋಡಿ. ತತ್ ಎಂದರೆ ಅದರಿಂದ, ಅಂದರೆ ಯಾವುದರಿಂದ, ಸಂಸ್ಕೃತದಿಂದ. ಭವ ಎಂದರೆ ಹುಟ್ಟಿದ, ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ. ತದ್ಭವ ಎಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ. ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಇಲ್ಲೇನಾಗ್ತವೆ, ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿ ಬಂದಿರತಕ್ಕಂಥ ಶಬ್ದಗಳಿಗೆ ತದ್ಭವ ಎಂದು ಕರೆಯುತ್ತೇವೆ. ಉದಾಹರಣೆ ನೋಡಿ. ಶಶಿ, ಸಸಿ, ಸ್ನೇಹ, ನೇಹ, ಲಕ್ಷ್ಮಿ, ಲಕುಮಿ, ಧ್ವನಿ, ಧ್ವನಿ ಮುಂತಾದವುಗಳು. ಇಲ್ಲಿ ನಾವು ಮುಖ್ಯವಾಗಿ ನೆನ್ಪಿಟ್ಕೊಳ್ಳೋದೇನಂತಂದರೆ, ಅದರ ತತ್ಸಮ ಅಂತಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಬದಲಾವಣೆ ಹೊಂದದೇ ಬರ್ತವೆ. ತದ್ಭವ ಅಂತಂದಾಗ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಆದರೂ ಬದಲಾವಣೆ ಆಗ್ತವೆ ಅಥವಾ ಪೂರ್ಣವಾಗೂ ಬದಲಾವಣೆ ಆಗ್ತವೆ. ಅಂತಂದರೆ ವಿರುದ್ಧವಾಗಿ ತತ್ಸಮ ಅಂತಂದರೆ ಅದಕ್ಕೆ ಸಮ, ಸಂಸ್ಕೃತಕ್ಕೆ ಸಮಾನವಾದದ್ದು ಅಂಥೇಳಿ ಕರಿತೇವೆ. ತದ್ಭವ ಅಂತಂದರೆ ಸಂಸ್ಕೃತದಿಂದ ಹುಟ್ಟಿದ ಅಂಥೇಳಿ ಕರಿತೇವೆ. ಅಂದರೆ ಅಲ್ಲಿ ಯಾವುದೇ ಬದಲಾವಣೆ ಹೊಂದದೆ ಬರ್ತಕ್ಕಂಥವುಗಳು ಏನಾಗ್ತವೆ, ತತ್ಸಮ ಆಗ್ತವೆ. ಇಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಅಲ್ಪ ಸ್ವಲ್ಪ ಆಗಿರ್ಬೋದು ಅಥವಾ ಪೂರ್ಣ ರೀತಿಯ ಬದಲಾವಣೆಗಳು ಇಲ್ಲಿ ತದ್ಭವದಲ್ಲಿ ಆಗ್ತವೆ. ತತ್ಸಮದಲ್ಲಿ ತತ್ಸಮ ನೋಡಿವಾಗ ಇಲ್ಲಿ ಯಾವುದೇ ರೀತಿಯ ಬದಲಾವಣೆ ಹೊಂದದೆ ನೇರವಾಗಿ ಬಂದ ಶಬ್ದಗಳಿಗೆ ತತ್ಸಮ. ಇಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿ ಬಂದಿರೋ ಶಬ್ದಗಳಿಗೆ ತದ್ಭವ ಅಂತೇಳಿ ಕರಿತೇವೆ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇವಾಗ ಕೆಲವೊಂದು ಉದಾಹರಣೆಗಳು ನೋಡಿ. ಸ್ವರ್ಗ, ಸಗ್ಗ, ಆಶ್ಚರ್ಯ, ಅಚ್ಚರಿ, ರತ್ನ, ರನ್ನ, ರತ್ನ, ಮುಖ, ಮೊಗ, ಶಯ, ಸಜ್ಜೆ, ಈ ರೀತಿ ಉದಾಹರಣೆಗಳಿರ್ತವೆ. ಮುಂದಿನ ಪೇಜಲ್ಲಿ ನೋಡಿ. ಸ್ಫಟಿಕ, ಪಟಿಕ, ತಟ, ತಡ, ಪಲ್ಲಯಣ, ಹಲ್ಲಣ, ಹಂಸ, ಅಂಚೆ. ಈ ಕಡೆ ರಾಕ್ಷಸ, ರಕ್ಕಸ, ಮುಖ, ಮೊಗ, ಈ ರೀತಿ ಉದಾಹರಣೆಗಳನ್ನು ನಾವು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.